ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇವತ್ತು ಧರ್ಮಸ್ಥಳದಲ್ಲಿ ನಡೆದಂಥ ದುರ್ಘಟನೆ ನಿಜಕ್ಕೂ ಕೂಡ ಯಾರೂ ಊಹೆ ಮಾಡಿರಲಿಕ್ಕೆ ಸಾಧ್ಯವಿಲ್ಲ. ಸಿಕ್ಕ ಕಡೆ ಆ ಯೂಟ್ಯೂಬರ್ಗಳಿಗೆ ಕಾಲಲ್ಲಿ ಒದೆಯೋದು, ದುಬಾರಿ ಕ್ಯಾಮ್ರಾಗಳನ್ನು ಕಿತ್ಕೊಂಡು ಚೂರು ಮಾಡೋದು, ಹೊಟ್ಟೆಪಾಡಿಗೆ ನಮಗೆಲ್ಲರಿಗೂ ಕೂಡ ಸತ್ಯ ಬೇಕು ಅನ್ನೋ ಹುಡುಕಾಟದಲ್ಲಿ ಕೆಲವೊಬ್ಬ ಸುದ್ದಿ ಮಿತ್ರರು ಕೂಡ ಇದ್ದಾರೆ. ಎಲ್ಲರನ್ನೂ ಕೂಡ ನಾನು ಅದೇ ಸಾಲಿಗೆ ಸೇರಿಸ್ಲಿಕ್ಕೆ ಹೋಗೋದಿಲ್ಲ. ಅಂತಹ ಸುದ್ದಿ ಮಿತ್ರರಿಗೆ ಈ ರೀತಿಯಾಗ ದೌರ್ಜನ್ಯ ಮಾಡೋದು ಅನಿಸ್ಬಿಡುತ್ತೆ. ಇದೇನಾ ಮಾನವೀಯತೆ? ನಾವೇನು ಸೋಮಾಲಿಯಾದಲ್ಲಿದ್ದೀವಾ ಅಥವಾ ಉತ್ತರ ಕೊರಿಯಾದಲ್ಲಿದ್ದೀವಾ? ಲಾ ಆ್ಯಂಡ್ ಆರ್ಡರ್ ಏನಾಗಿದೆ? ಇಂಟೆಲಿಜೆನ್ಸ್ ಮೂಲಗಳು ಇಂಥದ್ದೊಂದು ಘಟನೆಯನ್ನು ಊಹಿಸಿರಲೇ ಇರಲಿಲ್ವಾ? ಇಂಥದ್ದೊಂದು ಗಂಭೀರ ಪ್ರಕರಣವನ್ನು ಇಷ್ಟು ಬೇಜವಾಬ್ದಾರಿಯಿಂದ ನಡೆಸ್ತಾ ಇದ್ದರೆ ಇಂತಹ ದುರ್ಘಟನೆಗಳು ನಡೀತಾನೆ ಇರ್ತವೆ. ಸ್ನೇಹಿತರೆ, ದಯವಿಟ್ಟು ಸಮಾಜದಲ್ಲಿ ನಾನು ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ನಾಡಿನ ನ್ಯಾಯ ನೀತಿ ಧರ್ಮಕ್ಕೆ ಹೆಸರಾಗಿದ್ದಂಥ ಕ್ಷೇತ್ರ ಅದು ಧರ್ಮಸ್ಥಳ. ಇವತ್ತು ಆ ಕ್ಷೇತ್ರ ಅಪಕೀರ್ತಿಗೆ ಹೆಸರಾಗ್ತಾ ಇರೋದು. ಅಲ್ಲಿ ಯಾರೋ ಸರಣಿ ಕೃತ್ಯಗಳನ್ನು ಮಾಡಿಸ್ತಿದ್ದಾರೆ ಅನ್ನೋ ಕುಖ್ಯಾತಿಗೆ ಕಳಂಕವನ್ನು ಯಾರೋ ಹೊತ್ಕೊಂಡು ತಿರುಗಾಡೋದು ಬೇಡ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಇದಕ್ಕೊಂದು ತಾರ್ಕಿಕವಾದಂಥ ಅಂತ್ಯ ಕಾಣಬೇಕು ಅಂತಾನೆ ಸೌಹೃದಿ ಹೋರಾಟಗಾರರ ಮನವಿಯ ಮೇರೆಗೆ SIT ಫಾರ್ಮ್ ಕೂಡ ಆಗಿರೋದು. ಅದರಿಂದ ನಾವೆಲ್ಲರೂ ಕೂಡ ಉತ್ತರವನ್ನು ಕಂಡುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರು ಕೂಡ ದುಡುಕುವುದಕ್ಕೆ ಹೋಗೋದು ಬೇಡವೇ ಬೇಡ. ಇದರ ಬಗ್ಗೆ ಪ್ರತಿಯೊಬ್ಬರು ಕೂಡ ಸುದ್ದಿ ಬಿತ್ತರಿಸ್ತಾ ಇದ್ದಾರೆ. ಆದರೆ ಧರ್ಮಸ್ಥಳದ ಬಗ್ಗೆ ಉದ್ದೇಶಪೂರ್ವಕವಾಗಿ ಅಪನಂಬಿಕೆ ಮೂಡಿಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಇವತ್ತು ಏಕಾಏಕಿಯಾಗಿ ಮಧ್ಯ ರಸ್ತೆಯಲ್ಲೇ ನಿಂತ್ಕೊಂಡು ಕೆಲವೊಬ್ಬರು ಗುಂಡಾಗಿರಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇರೋದು. 4 ಜನ ಯೂಟ್ಯೂಬರ್ಗಳ ಮೇಲೆ ಸ್ಥಳೀಯರು ಥಳಿಸ್ಲಿಕ್ಕೆ ಕೂಡ ಮುಂದಾಗಿರೋದು ಯಾವ ರೀತಿಯಾದಂಥ ಸರಿಯಾದಂಥ ಕ್ರಮ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈಗಾಗಲೇ ಯೂಟ್ಯೂಬ್ ಮಾಧ್ಯಮ ಮಿತ್ರರ ಮೇಲೆ ಕೆಲವು ಸ್ಥಳೀಯರು ಹಿಗ್ಗಾಮುಗ್ಗವಾಗಿ ಥಳಿಸ್ಬಿಟ್ಟಿದ್ದಾರೆ. ಅವರ ಕ್ಯಾಮ್ರಾವನ್ನು ನೆಲಕ್ಕೆ ಬಡಿದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಈಗಾಗಲೇ ಅವರು ಉಜಿರೆಯ ಬೆನಕ ಹಾಸ್ಪಿಟಲ್ನಲ್ಲೂ ಕೂಡ ಚಿಕಿತ್ಸೆ ಪಡಿತಾ ಇರೋದು. ಒಬ್ಬರ ಸ್ಥಿತಿ ತೀವ್ರ ಗಂಭೀರ ಅಂತ ಆರಂಭದಲ್ಲಿ ಹೇಳ್ತಾ ಇತ್ತು. ಜೊತೆಗೆ ಈಗಾಗಲೇ ಅವ್ರ ಫೋಟೋಗಳು ವೈರಲ್ ಆದ ನಂತರ ಸ್ವಲ್ಪ ಮಟ್ಟಿಗೆ ಅವರು ಚೇತರಿಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ರೀತಿಯ ಘಟನೆಗಳನ್ನು ನಾವು ಧರ್ಮಸ್ಥಳ ನೆಲದಲ್ಲಿ ಖಂಡಿತವಾಗಿಯೂ ಊಹಿಸಿರ್ಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಯಾರನ್ನು ಕೂಡ ಎತ್ಕಟ್ಟುವ ಕೆಲಸ ಯಾರಿಗೂ ಬೇಡ. ದಯವಿಟ್ಟು SIT ಫಾರ್ಮ್ ಆಗಿದೆ, ಅವ್ರ ತೀರ್ಪು ಬಂದೇ ಬರುತ್ತೆ, ಚಾರ್ಜ್ ಶೀಟ್ ಆಗುತ್ತೆ, ಕಸ್ಟಡಿಗೆ ಯಾರನ್ನಾದರೂ ತೆಗೆದುಕೊಳ್ತಾರೆ, ಆರೋಪಿಗಳು ಯಾರು ಅನ್ನೋದು ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನೀವು ಯಾರದ್ದೋ ಬಗ್ಗೆ ನಿಮ್ಮದೇ ಆದಂಥ ನಿಲುವುಗಳನ್ನು, ನಿಮ್ಮದೇ ಆದಂಥ ಅಭಿಪ್ರಾಯಗಳನ್ನು ಯಾವತ್ತೂ ಕೂಡ ಹೇಳಲಿಕ್ಕೆ ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳಿ ಅದರ ವಿರುದ್ಧವಾಗಿ ಆಕ್ರೋಶವನ್ನು, ನಿಮ್ಮ ಆಕ್ರೋಶದ ಕಟ್ಟೆಯನ್ನು ಹೊಡಿಲಿಕ್ಕೆ ಮುಂದಾಗಬೇಡಿ ದಯವಿಟ್ಟು. ಸ್ನೇಹಿತರೆ, ಇಲ್ಲಿ ಯಾರು ಪರ ವಹಿಸ್ಕೊಂಡಾಗಲಿ ವಿರೋಧ ಕಟ್ಕೊಂಡಾಗಲಿ ಬರೋದು ಯಾರು ಕೂಡ ಬೇಡ. ಹೀಗೆ ಮುಂದುವರೆದ ನಮ್ಮ ಕ್ಷೇತ್ರದ ಈ ಪರಿಸ್ಥಿತಿಯನ್ನು ತಹಬದಿಗೆ ತರೋದಕ್ಕೆ CRPF ಪೊಲೀಸ್ ಪಡೆಯನ್ನೇನಾದರೂ ಕರೆಸಬೇಕಾ? ಯಾಕೆಂದರೆ ಇವತ್ತು ಸದ್ಯದ ಪರಿಸ್ಥಿತಿ ಆಗಿತ್ತು. ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸರ ನಿಯೋಜನೆ ಮಾಡಲಾಯಿತು. ಅಜಯ್ ಅಂಚನ್ಗೆ ಧಿಕ್ಕಾರವನ್ನು ಕೂಗಲಾಯಿತು. ಭಾಳಷ್ಟು ಜನ ಗಿರೀಶ್ ಮಟ್ಟಣ್ಣನವರು ಜೊತೆಗೆ ಮಹೇಶ್ ತಿಮ್ಮರೊಡ್ಡಿ ಅವರ ಹೆಸರುಗಳನ್ನು ಕೂಗಲಾಯಿತು. ಇನ್ನೊಂದು ಕಡೆ ಯೂಟ್ಯೂಬರ್ಗಳ ವಿರುದ್ಧವಾಗಿ ಹರಿಹಾಯಲಾಯಿತು. ಅವ್ರನ್ನ ಹೊಡೀರಿ, ಕಡೀರಿ, ಬಡೀರಿ ಅನ್ನೋ ಮಟ್ಟಿಗೆ ಮಾತುಗಳು ಕೂಡ ಕೇಳಿಬಂದವಲ್ಲ, ಅದು ನಿಜಕ್ಕೂ ಕೂಡ ಸಹಿಸಲು ಅಸಾಧ್ಯ. ಇಲ್ಲಿ ಒಂದು ಕಡೆ ಪರ ವಿರೋಧ ಎರಡು ಚರ್ಚೆಗಳು ಕೂಡ ಬರ್ತಾ ಇದೆ. ಒಬ್ಬರೊಬ್ಬರಿಗೂ ಒಂದೊಂದು ರೀತಿಯಾದಂಥ ನಿಲುವುಗಳಿದೆ, ಅಭಿಪ್ರಾಯಗಳಿದೆ. ಒಬ್ಬೊಬ್ಬರಿಗೆ ಧರ್ಮಕ್ಷೇತ್ರದ ಬಗ್ಗೆ ಬಹಳಷ್ಟು ಭಾವನಾತ್ಮಕವಾದಂಥ ನಂಬಿಕೆಯ ಜೊತೆಗೆ ಪ್ರೀತಿ ಭಕ್ತಿ ಎಲ್ಲವೂ ಕೂಡ ಇದೆ. ಹಾಗಾಗಿ ವಿತ್ ರೆಸ್ಪೆಕ್ಟ್ ಟು ದಟ್ ನಾವೆಲ್ಲವನ್ನೂ ಕೂಡ ಇಲ್ಲಿ ಗೌರವಿಸಬೇಕಾಗುತ್ತೆ. ಅದಕ್ಕೋಸ್ಕರವಾಗಿಯೇ ಕೊನೆಯ ಮಟ್ಟಿಗಾದರೂ ಒಂದು SIT ಫಾರ್ಮ್ ಆಗಿದೆ. ಇದರಿಂದ ಉತ್ತರವನ್ನು ಕಂಡುಕೊಳ್ಬೇಕು ಅಂತ ಎಲ್ಲರೂ ಕೂಡ ನಾವು ಗಮನ ಹರಿಸ್ತಾ ಇರೋದು. ಎಲ್ಲೋ ಒಂದು ಕಡೆ ನೀವು ಇವತ್ತು ನಿಮ್ಮ ಕೆಲವೊಬ್ಬರ ಮೇಲೆ ಇರ್ತಕ್ಕಂಥ ಧಾರ್ಮಿಕ ಭಕ್ತಿ ನಂಬಿಕೆಗಳ ಆಧಾರದ ಮೇಲೆ ಈ ರೀತಿಯಾಗಿ ನೀವು ಗುಂಡಾಗಿರಿ ವರ್ತನೆ ಮಾಡೋದು, ಜಗಳಕ್ಕೆ ಮುಂದಾಗ್ಲಿಕ್ಕೆ ಹೋಗೋದು, ಅದು ಒಂದು ಹೋಗಿ ಇನ್ನೊಂದು ವಿಕೋಪದ ಪರಿಸ್ಥಿತಿಗೆ ಹೋಗಿಬಿಟ್ಟು ಇನ್ನೇನಾದರೂ ಸಮಸ್ಯೆಗಳಾಗಿಬಿಟ್ರೆ ನೀವು ಒಳಗೆ ಕೂರಬೇಕಾಗತ್ತೆ, ನೀವು ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ. ಮುಂದೆ ಯಾರು ಕೂಡ ನಿಮ್ಮನ್ನು ಸೇವ್ ಮಾಡಲಿಕ್ಕೆ ಬರೋದೇ ಇಲ್ಲ. ಹಾಗಾಗಿ ಇಲ್ಲಿ ಯಾರದ್ದೋ ಪ್ರತಿಷ್ಠಿತ ವ್ಯಕ್ತಿಗಳ ಕುಟುಂಬಗಳ ಹೆಸರನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಏಕಾಏಕಿಯಾಗಿ ಕಾನೂನನ್ನು ಕೈ ತೆಗೆದುಕೊಳ್ಳಲಿಕ್ಕೆ ಯಾರು ಕೂಡ ಮುಂದಾಗಬೇಡಿ. ಅದಕ್ಕೆ ನಾನು ಆರಂಭದಲ್ಲಿ ಹೇಳ್ತಾ ಇರೋದು, ನೋಡಿ ನೀವು ಸದ್ಯದ ಮಟ್ಟಿಗೆ ಅವರು ಹಾಸ್ಪಿಟಲ್ನಲ್ಲಿ ಇರ್ತಕ್ಕಂಥ ಫೋಟೋಗಳನ್ನು ನೋಡ್ತಾ ಇದ್ರಿ, ಇನ್ನೊಂದು ಕಡೆ ಕ್ಯಾಮ್ರಾವನ್ನು ಪುಡಿಗಟ್ಟಿರೋ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ. ನಿಮ್ಮ ತಾಳ್ಮೆಯನ್ನು ದಯವಿಟ್ಟು ಕಳೆದುಕೊಳ್ಳಬೇಡಿ ಅಂತಲೇ ನಾನು ಹೇಳ್ತಾ ಇರೋದು. ಯಾಕೆಂದರೆ ಧರ್ಮಸ್ಥಳ ಸದ್ಯದ ಮಟ್ಟಿಗೆ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇರೋದು. ಲಾಠಿ ಚಾರ್ಜ್ ಕೂಡ ಶುರುವಾಗಿರೋದು. ಪೊಲೀಸರನ್ನು ಕೂಡ ಲೆಕ್ಕಿಸದೆ ಅಲ್ಲಿನ ಸ್ಥಳೀಯರು ಅವ್ರ ಮೇಲೆ ಹರಿಹಾಯ್ಲಿಕ್ಕೆ ಮುಂದಾಗ್ತಾರೆ, ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ, ಅವ್ರ ಕೋಲ್ಗಳನ್ನೇ ಕಸ್ಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದೀರಿ.
ಜೋರಾಗಿ ಘೋಷಣೆಗಳನ್ನು ಕೂಗ್ತಾ ಇದ್ದೀರಿ. ದಯವಿಟ್ಟು ಈ ಪರಿಸ್ಥಿತಿಯನ್ನು ತಹಬದಿಗೆ ತರೋ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕಾಗಿದೆ. ಸ್ಥಳೀಯರು SITಯ ತಂಡ ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದನ್ನು ತುಂಬ ಪಾಸಿಟಿವ್ ಆಗಿ ಹೋಗ್ತಾ ಇದೆ. ದಯವಿಟ್ಟು ನೀವು ಅಂದುಕೊಂಡಂತೆ ಹೋಗ್ತಾ ಇದೆ. ಎಲ್ಲೋ ಕೂಡ ಯಾರೋ ಒಬ್ಬ ವ್ಯಕ್ತಿಯ ಹೆಸರು ಕೇಳಿ ಬರ್ತಾ ಇದೆ ಹಾಗೆ ಹೀಗೆ ಅಂತ. ಆ್ಯಕ್ಚುಲಾಗಿ ಹಂಗೆ ಅಂದ್ಕೊಂಡಂತೆ ಅಲ್ಲಿರ್ತಕ್ಕಂಥ ಭೀಮ ಯಾರ್ದೋ ಪ್ರಭಾವಿ ವ್ಯಕ್ತಿಗಳ ಹೆಸರನ್ನು ತೆಗೆದುಕೊಳ್ತಾ ಇದ್ದಾನೆ ಅಂತಲೇ ಅಂದ್ಕೊಳ್ಳೋಣ. ಆದರೆ ಆತ ತೋರಿಸ್ತಾ ಇರೋ ಜಾಗಗಳಲ್ಲಿ ಇನ್ನೂ ಕೂಡ ನಾವು ನಿರೀಕ್ಷೆಗೂ ಮೀರಿದಂಥ ಮೃತದೇಹಗಳೇನು ಸಿಗ್ತಾ ಇಲ್ಲ. ಅದಕ್ಕೂ ಮುಂಚೆ ಎಲ್ಲರೂ ಕೂಡ ದಯವಿಟ್ಟು ಕಾನೂನಿನ ಮೇಲೆ ನಂಬಿಕೆ ಇಟ್ಟು ಒಂದು ಇನ್ವೆಸ್ಟಿಗೇಷನ್ ತನಿಖೆ ನಡೀಲಿಕ್ಕೆ ಸಹಕಾರ ಮಾಡಬೇಕು. ಸ್ನೇಹಿತರೆ, ಇವತ್ತು ಆದಂಥ ಘಟನೆ ಬಗ್ಗೆ ಹೇಳ್ತೀನಿ ನಾನು. ಧರ್ಮಸ್ಥಳದ ಸೌಜನ್ಯ ಮನೆಯ ಸಮೀಪ ಬಿಗ್ ಬಾಸ್ನ ರಜತ್ ಅನ್ನೋರ ಸಂದರ್ಶನ ಮಾಡ್ತಾಯಿದ್ರು. ಇದೇ ಅಜಯ್ ಅಂಚನ್ ಅವರು, ಜೊತೆಗೆ ಇನ್ನೊಂದಿಷ್ಟು ಯುನೈಟೆಡ್ ಮೀಡಿಯಾದ ಅಭಿಷೇಕು ಮತ್ತು ಸಂಚಾರಿ ಸ್ಟುಡಿಯೋದ ವಿಜಯ್, ಜೊತೆಗೆ ಕುಡ್ಲಾರ್ ರ್ಯಾಂಪೇಜ್ನ ಕ್ಯಾಮ್ರಾ ಪರ್ಸನ್ ಅವ್ರ ಮೇಲೆ ಏಕಾಏಕಿಯಾಗಿ ಧರ್ಮಸ್ಥಳದ ಕೆಲವು ಗೂಂಡಾಗಳು ದಾಳಿ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರೋ ಘಟನೆ ಇವತ್ತು ಸಂಜೆ ವರದಿಯಾಗಿರೋದು. ಕ್ಯಾಮ್ರಾವನ್ನೇ ಪುಡಿಗಟ್ಟಿಬಿಟ್ಟಿದ್ದಾರೆ. ಮತ್ತು ಎಲ್ಲರೂ ಕೂಡ ಈಗ ಸದ್ಯ ಆಸ್ಪತ್ರೆ ದಾಖಲಾಗಿದ್ದಾರೆ. ಕೆಲವೊಬ್ಬರಿಗಂತೂ ತೀವ್ರತರವಾದಂಥ ಗಾಯಗಳಾಗಿದೆ. ಸೌಜನ್ಯ ಮನೆಯ ಸಮೀಪವೇ ನೋಡಿ, ನಾವು ಸೌಜನ್ಯ ನ್ಯಾಯಕ್ಕೋಸ್ಕರ ಆ ಕೇಸ್ನಲ್ಲಾದಂಥ ಅನ್ಯಾಯ, ದ್ರೋಹ, ಅದನ್ನು ಯಾವ ರೀತಿಯಾಗಿ ದಿಕ್ಕು ತಪ್ಪಿಸಲಾಯಿತು, ಎಲ್ಲ ಆಕ್ರೋಶಗಳು ಎಲ್ರಿಗೂ ಸಹಜವಾಗೇ ಇದೆ. ಆದರೆ ಈ ಪ್ರಕರಣ ಸೌಜನ್ಯ ಹೊರತಾಗಿರ್ತಕ್ಕಂಥ ಪ್ರಕರಣ. ಅಲ್ಲೊಂದಿಷ್ಟು ಯಾರೋ ಒಬ್ಬ ವ್ಯಕ್ತಿ ನಾನು ಹೂತಿದ್ದೀನಿ ಅಂತ ಬಂದಿದ್ದಾನೆ. ಹಾಗಾಗಿ ಅದನ್ನು ನಿರಂತರವಾಗಿ ವರದಿಯನ್ನು ಕೂಡ ಮಾಡ್ತಾ ಇದ್ದಾರೆ. ನೀವು ಯಾವತ್ತೋ ಪರ್ಸ್ನಲ್ ಗ್ಲಿಡ್ಜನ್ನ ಹಿಡ್ಕೊಂಡು ಈಗ ಏಕಾಏಕಿಯಾಗಿ ಒಂದು 50ಕ್ಕೂ ಹೆಚ್ಚು ಜನ ಬಂದು ಈ ರೀತಿಯಾಗಿ ಅವ್ರನ್ನ ಹೊಡಿಲಿಕ್ಕೆ ಮುಂದಾಗ್ಬಿಟ್ರೆ ಪರಿಣಾಮಗಳನ್ನು ನೀವು ಎದುರಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾನು ಹೇಳ್ತಾ ಇರೋದು. ಈಗಾಗಲೇ SIT ಫಾರ್ಮ್ ಆಗಿದೆ, ಅದರ ತನಿಖೆ ಕೂಡ ಪಾರದರ್ಶಕ ಹಾದಿಯಲ್ಲಿ ಸಾಗ್ತಾ ಇದೆ. ಆದರೆ ಯಾವ ಧೈರ್ಯದ ಮೇಲೆ ನೀವು ಯೂಟ್ಯೂಬರ್ಗಳ ಮೇಲೆ ಕೈ ಮಾಡಲಿಕ್ಕೆ ಮುಂದೆ ಹಾಕ್ತಾ ಇದ್ದಾರೆ? ನಾವೇನು ಬಿನ್ ಲಾಡನ್ ಅಂತ ಅಂಡರ್ ಕವರೇಜ್ ಭಯೋತ್ಪಾದಕರ ಭಯದಲ್ಲಿ ಏನಾದರೂ ಇದ್ದೀವ? ಎಲ್ಲರನ್ನು ಹೆದರಿಸಿ ಬೆದರಿಸಿ ಪ್ರಾಣ ಬೆದರಿಕೆಯನ್ನು ಹಾಕಿ ಎಲ್ಲವನ್ನೂ ಕೂಡ ಮಚ್ಚೋದಕ್ಕೆ ಯಾವತ್ತೂ ಕೂಡ ಸಾಧ್ಯವಿಲ್ಲ. ಸತ್ಯ ಯಾವತ್ತೂ ಕೂಡ ಹೊರಗೆ ಬರುತ್ತೆ. ಅದು ಒಂದು ಒಳ್ಳೆಯ ರೀತಿಯಾಗಿ ಬರಲಿ. ಇವತ್ತು ಇದನ್ನು ವಿರೋಧಿಸ್ತಾ ಇರೋರ ವಿರುದ್ಧವೇ ಜನರು ನಾಳೆ ಒಂದು ಅಭಿಪ್ರಾಯವನ್ನು ಕೂಡ ಕಂಡುಕೊಳ್ಬಹುದು, ಅಥವಾ ಇವತ್ತು ಪರ ನಿಂತವರು ವಿರುದ್ಧವಾಗಿ ನಾಳೆ ವಿರುದ್ಧವಾಗಿ ನಿಂತ್ಕೊಳ್ಬೋದು. ಒಂದು ರೀತಿಯಾದಂಥ ರಿಸಲ್ಟ್ ಬರೋವರೆಗೂ ನಾವು ಕೂಡ ಕಾಯಬೇಕಾಗಿದೆ. ಅದು ನಮಗೂ ಕೂಡ ನೋಡಿ ಸ್ನೇಹಿತರೆ, ಇಲ್ಲಿ ಯಾರ್ದೋ ವ್ಯಕ್ತಿಗಳ ವಿರುದ್ಧವಾಗಿ ನಾವು ಮಾತನಾಡ್ತಾ ಇದ್ದೀವಿ ಅಂತಲ್ಲ. ಸೌಜನ್ಯ ಕೇಸ್ ಮುಚ್ಚಿ ಹೋಗುವ ಹಂತಕ್ಕೆ ಹೋಗಿತ್ತು. ನಿಮಗೆ ಗೊತ್ತೋ ಗೊತ್ತಿಲ್ವೋ ಏನೋ, ಕನಿಷ್ಠ ಪಕ್ಷ ಈ ಕೇಸ್ನ ಆಳ ಅಗಲಗಳನ್ನು ಬಲ್ಲಂಥ ಕೆಲವು ಸೋಷಿಯಲ್ ಮೀಡಿಯಾ ಮಾಧ್ಯಮಗಳು ಈ ಕೇಸ್ನ ಇನ್ನೂ ಕೂಡ ಜೀವಂತವಾಗಿಟ್ಟಿದ್ದಾವೆ. ಇವತ್ತಲ್ಲ ನಾಳೆ ಮತ್ತೆ ಈ ಕೇಸ್ ಸುಪ್ರೀಂ ಕೋರ್ಟ್ ಹೋಗ್ಬೋದು, ಮತ್ತೆ ಮರುತನಿಕೆ ಆಗ್ಬೋದು. ಯಾರೋ ಒಬ್ಬ ವ್ಯಕ್ತಿ ಇದೇ ರೀತಿಯಾಗಿ ಧೈರ್ಯವಾಗಿ ಬಂದು ಸತ್ಯವನ್ನು ಹೇಳ್ಬೋದು ಅಂತ. ಅವ್ರನ್ನ ನೀವು ಈ ರೀತಿಯಾಗಿ ಸುದ್ದಿ ಮಾಡ್ತಾ ಇರ್ತಕ್ಕಂಥವ್ರನ್ನ ಹೆದರಿಸಿ ಏನು ಹಿಟ್ಲರ್ಗಿರಿ ಪ್ರದರ್ಶನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀರಾ? ಇದೆಲ್ಲವೂ ಕೂಡ ನಮ್ಮ ನೆಲದ ಕಾನೂನು ಒಪ್ಕೊಳ್ಳುವಂಥ ವರ್ತನೆಗಳು ಅಲ್ಲವೇ ಅಲ್ಲ. ಈಗಾಗಲೇ ಒಬ್ಬ ಯೂಟ್ಯೂಬರನ್ನು ನಡಿಲಿಕ್ಕೂ ಭಾರದ ಸ್ಥಿತಿ ತಲುಪಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ನ್ಯಾಯಾಂಗ ತನಿಖೆ ನಡೀತಾ ಇದೆ. ಅದರ ಮೇಲೆ ಎಲ್ರಿಗೂ ಕೂಡ ವಿಶ್ವಾಸ ಕೂಡ ಇದೆ. ಯಾಕೆ ಜನರನ್ನ ಈ ರೀತಿ ದಂಗೆ ಏಳಿಸ್ಲಿಕ್ಕೆ ಮುಂದಾಗ್ತಾ ಇದ್ದೀರಿ? ಈಗಾಗಲೇ ಕರ್ನಾಟಕದ ಸಂಪೂರ್ಣ ಜನತೆ ಒಬ್ಬರೊಬ್ಬರೊಬ್ಬರು ಈ ಕ್ಷೇತ್ರದ ಮೇಲೆ ಒಂದೊಂದು ಒಪಿನಿಯನ್ ಹೊಂದಿದ್ದಾರೆ. ನಾವು ಯಾರೋ ಒಬ್ಬರು ಆ ರೀತಿಯಾದಂಥ ಒಪಿನಿಯನ್ ಹೊಂದಿದ್ದಾರೆ ಅಂತ ಅವ್ರ ವಿರುದ್ಧವಾಗಿ ನಾವು ಹರಿಹಾಯ್ಲಿಕ್ಕೆ ಮುಂದಾಗ್ಲಿಕ್ಕೆ ಸಾಧ್ಯವಿಲ್ಲ. ಯಾರೊಬ್ಬರಿಗೂ ಕೂಡ ವಿನಾಕಾರಣ ಚ್ಯುತಿ ಬರೋದು ಬೇಡವೇ ಬೇಡ. ಅದಕ್ಕೋಸ್ಕರವಾಗಿ ಪಾರದರ್ಶಕ ತನಿಖೆ ನಡೆದೇ ಬಿಡಲಿ ಅಂತ ಸರ್ಕಾರವು ಈ ನಿಟ್ಟಿನಲ್ಲಿ ಮುಂದಾಗಿರೋದು. ನಮಗೂ ಇರೋ ಅನುಮಾನಗಳ ಮೇಲೆ ಈ ಕೇಸ್ನ ಬಗ್ಗೆ ನಿರಂತರ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಪ್ರತಿದಿನದ ಬೆಳವಣಿಗೆಗಳ ಮೇಲೆ ಸತ್ಯವನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ನಮ್ಮಂಥ ಸುದ್ದಿ ಮಿತ್ರರನ್ನು ತಡಿಲಿಕ್ಕೆ ಸಾರ್ವಜನಿಕರಿಗೆ ಹಕ್ಕು ನೀಡಿದವರು ಯಾರು? ಈ ನಿಟ್ಟಿನಲ್ಲಿ ಪೊಲೀಸರು ಶೀಘ್ರವೇ ಕ್ರಮವನ್ನು ತೆಗೆದುಕೊಳ್ಬೇಕು. ಏನಿದು ಈ ದುರ್ವರ್ತನೆ? ಅವ್ರ ಮೇಲೆ ಕೇಸನ್ನು ದಾಖಲಿಸಿ ಘಟನೆಯ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಳ್ಬೇಕು. ಇಲ್ಲಿ ಯಾರನ್ನೂ ಎತ್ತಿ ಕಟ್ಟುವ ಕೆಲಸ ದಯವಿಟ್ಟು ಯಾರಿಗೂ ಬೇಡ ಅನ್ನೋದನ್ನ ನಾನು ಈಗಾಗಲೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸದ್ಯ ಈಗಾಗಲೇ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಪಡಿತಾ ಇರ್ತಕ್ಕಂಥವ್ರ ಬಗ್ಗೆಯೂ ಕೂಡ ನಾನು ಹೇಳಿದ್ದೀನಿ. ಒಂದು ಕಡೆ ಕರ್ನಾಟಕದ ಡಿಜಿಟಲ್ ಮಾಧ್ಯಮಗಳ ವೇದಿಕೆ ಡಿಜಿಟಲ್ ಮೀಡಿಯಾ ಫಾರ್ ಡೆಮಾಕ್ರಸಿ ಈ ಘೋರ ಕೃತ್ಯವನ್ನು ಖಂಡಿಸ್ತೀವಿ. ದಾಳಿ ಮಾಡಿದಂಥ ಗುಂಡಾಗಳ ವಿರುದ್ಧ ತಕ್ಷಣದ ಕ್ರಮ ಕೈಗೊಳ್ಳ್ರಿ. ಪೊಲೀಸರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಈ ದುಷ್ಕರ್ಮಿಗಳನ್ನು ಬಂಧಿಸಬೇಕು ಅಂತ ಹೇಳಿ ಡಿಜಿಟಲ್ ಮಾಧ್ಯಮಗಳ ವೇದಿಕೆ ಮೀಡಿಯಾ ಫಾರ್ ಡೆಮಾಕ್ರಸಿ ಒತ್ತಾಯ ಮಾಡ್ತಾ ಇರೋದು. ನೀವು ಏಕಾಏಕಿಯಾಗಿ ಯಾರೋ ಒಬ್ಬ ಸುದ್ದಿ ಮಾಡ್ತಾ ಇದ್ದಾನೆ ಅಂತ ಅದನ್ನು ತಡಿಲಿಕ್ಕೆ ಏನಾದರೂ ನಿಮಗೆ ಕಾನೂನಿನ ವಿರುದ್ಧವಾಗಿ ಮಾಧ್ಯಮಗಳು ಕೂಡ ವರ್ತನೆ ಮಾಡ್ತಾ ಇದ್ದರೆ ದಯವಿಟ್ಟು ಪೊಲೀಸ್ನವ್ರಿಗೆ ದೂರು ಕೊಡ್ಬೋದು. ಅವ್ರನ್ನ ಕರೆದುಕೊಂಡು ಬಂದೇ ನೀವು ಅವ್ರನ್ನ ತಡಿಬೋದು. ಯಾಕೆಂದರೆ ಮಾಧ್ಯಮಗಳನ್ನೇನು ತಡೆಯೋ ಹಕ್ಕೇ ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ.
ಆದರೆ ಇತ್ತೀಚೆಗೆ ನಾವು ಗಮನ ಹರಿಸಿದಾಗೆ ಗೌರವಾನ್ವಿತ ಹೈಕೋರ್ಟ್ ಕೂಡ 2 ಕೇಸ್ಗಳಲ್ಲಿ ಇದೇ ಅಜಯ್ ಅಂಚನ್ ಕುಡ್ಲ ರಾಂಪೇಜ್ ಅವ್ರ ಮೇಲಿದ್ದಂಥ ನಿರ್ಬಂಧವನ್ನು ತೆಗೆದು ಹಾಕಿದ್ದು ಕೂಡ ಗಮನಾರ್ಹವಾದಂಥ ಕೇಸ್ ಆಗಿದೆ. ಕೋರ್ಟೇ ಆ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಕೆಲವೊಂದು ರೀತಿಯಲ್ಲಿ. ಕೋರ್ಟ್ಗೆ ಅಧಿಕಾರ ಇದೆ, ಕಾನೂನಿಗೆ ಅಧಿಕಾರ ಇದೆ, ಯಾವಾಗ ಅವ್ರನ್ನ ತಡಿಬೇಕು, ಅವ್ರ ಮಾತುಗಳನ್ನು ತಡೆ ಹಿಡಿಯಬೇಕು ಅಂತ. ಕರ್ನಾಟಕ ಸರ್ಕಾರ ಮಾಧ್ಯಮ ಸಂಸ್ಥೆಗಳ ಮತ್ತು ಪತ್ರಕರ್ತರ ಪ್ರಜಾಪ್ರಭುತ್ವದ ಹಕ್ಕುಗಳ ಪರವಾಗಿ ನಿಲ್ತಕ್ಕಂಥ ಕೆಲಸಗಳನ್ನು ಕೂಡ ಈಗಾಗಲೇ ಮಾಡಿದೆ. ಇದೇ ಪ್ರಭಾವಿಗಳ ಕುಟುಂಬದವರು ನಿಷೇಧಾಜ್ಞೆ ತಂದಿದ್ದರು, ಅದನ್ನು ತೆರವುಗೊಳಿಸ್ತು. ಹಾಗಾದರೆ ಕೋರ್ಟ್ ಮಾಡಿದ ತಪ್ಪ, ಅದರ ವಿರುದ್ಧವಾಗಿ ನೀವು ನಿಲ್ಲಕ್ಕೆ ಸಾಧ್ಯವಾಗುತ್ತಾ? ಸ್ನೇಹಿತರೆ, ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಯಾವುದೇ ಅಪರಾಧ ಪ್ರಕ್ರಿಯೆಗಳಿರಲಿ, ಆರೋಪಿಗಳಿರಲಿ, ಅವ್ರನ್ನ ಬಯಲಿಗೆ ಎಳೆಯುವಲ್ಲಿ ಮುಂಚೂಣಿಯಾಗಿರ್ತಕ್ಕಂಥ ಕೆಲವು ಮಾಧ್ಯಮಗಳನ್ನು ನೀವು ರೆಸ್ಪೆಕ್ಟ್ ಮಾಡಿ. ಅಟ್ಲೀಸ್ಟ್ ಅವ್ರು ವಾಯ್ಸ್ ರೇಸ್ ಮಾಡ್ತಾ ಇದ್ದಾರಲ್ವ ಅಂತ. ಕರ್ನಾಟಕದ ಜನತೆ ಈ ರೀತಿಯ ಗುಂಡಾಗಿರಿ ಮಾಡೋದನ್ನ ಖಂಡಿಸಬೇಕಾಗತ್ತೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರ ನಿಲ್ಲಬೇಕಾಗತ್ತೆ. ಅದೇನೇ ಇದ್ದರೂ ನಮ್ಮ ಕಾನೂನು ನೋಡ್ಕೊಳ್ಳುತ್ತೆ. ದಯವಿಟ್ಟು ನೀವು ಯಾವುದೇ ರೀತಿಯಾಗಿ ಈಗ ಮುಂದೆ ಬಂದು ಈ ರೀತಿಯಾಗಿ ಯಾರನ್ನೂ ಕೂಡ ತಡೆಯುವ ಕೆಲಸಕ್ಕೆ ಹೋಗಿ ನಾಳೆ ನೀವು ಸಮಸ್ಯೆಗಳನ್ನು ಮಾಡ್ಕೊಳ್ಬೇಡಿ. ಅದನ್ನೇ ಹೇಳ್ತಾ ಇರೋದು ನಾನು. ನಾವು ಕರ್ನಾಟಕದಲ್ಲಿದ್ದೀವಿ. ಈ ರೀತಿಯಾದಂಥ ನನಗೆ ಕೆಲವೊಂದು ಸರಿ ತುಂಬ ಬೇಜಾರಾಗುತ್ತೆ. ಜನರು ಯಾವುದನ್ನು ಪ್ರಶ್ನೆ ಮಾಡಬೇಕು ಅದನ್ನು ಪ್ರಶ್ನೆನೇ ಮಾಡಲಿಕ್ಕೆ ಹೋಗೋದಿಲ್ಲ ಅಂತ. ನಮಗೆಲ್ರಿಗೂ ಕೆಲವೊಂದು ಸತ್ಯಗಳ ಬಗ್ಗೆ ಅರಿವಿರಬೇಕು. ಯಾಕೆ ಅಂತ ಹೇಳಿದ್ರೆ ನಿಮಗೆಲ್ರಿಗೂ ಕೂಡ ಗೊತ್ತಾಗಿದೆ. ಇದೇ ಕಡಬ ತಾಲೂಕಿನ ಕಲ್ಮತಡ್ಕದಲ್ಲಿರ್ತಕ್ಕಂಥ ನೀತಿ ಅನ್ನೋ ಹೋರಾಟಗಾರರ ತಂಡ RTI ಅರ್ಜಿ ಸಲ್ಲಿಸಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಸೆಕ್ಷನ್ 174A ಅಡಿಯಲ್ಲಿ 15 ವರ್ಷಗಳ ಅವಧಿಯಲ್ಲಿ ಏನೆಲ್ಲ ದಾಖಲಾಗಿದೆ, ಅಸ್ವಾಭಾವಿಕ ಸಾವಿನ ಪ್ರಕರಣಗಳನ್ನು ಒಳಗೊಂಡಂಥ ವಿವರಗಳನ್ನು ಕೊಡಿ ಅಂತ ಹೇಳಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಒಂದು RTI ಅರ್ಜಿ ಸಲ್ಲಿಸಿತ್ತು. ನಿಮಗೆಲ್ಲ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಅವ್ರು ರಿಕ್ವೆಸ್ಟ್ ಮಾಡಿದಂಥ ದಾಖಲೆಗಳು, ಸುತ್ತೋಲೆಗಳು ಕಾರ್ಯವಿಧಾನದ ಅಡಿಯಲ್ಲಿ ವಿಲೇವಾರಿ ಮಾಡಲಾಗಿರೋದ್ರಿಂದ ನಮಗೆ ಲಭ್ಯ ಇಲ್ಲ. ಅದು ಯಾವುದು ಕೂಡ ಎಲ್ಲವನ್ನು ಕೂಡ ಸುಟ್ಟು ಭಸ್ಮ ಮಾಡಿದ್ದೀವಿ ಅನ್ನೋ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು. ಒಟ್ಟಾರೆಯಾಗಿ ಈಗಾಗಲೇ ನಮಗೆ 1995ರಿಂದ 2016ರವರೆಗೆ ಮಹಿಳೆಯರು, ಅಪ್ರಾಪ್ತ ಬಾಲಿಕೆಯರು ಶವಗಳನ್ನು ಹೂಳಲಾಗಿದೆ ಅಂತ ಒಬ್ಬ ವ್ಯಕ್ತಿ ಆರೋಪ ಮಾಡ್ಕೊಂಡು ಬಂದಿದ್ದಾನೆ. ಈ ಥರದ ಅಸ್ವಾಭಾವಿಕ ದಾಖಲೆಗಳು, ಅಲ್ಲಿ UDR ರಿಪೋರ್ಟ್ಗಳು ಎಲ್ಲವನ್ನೂ ಕೂಡ ಪೊಲೀಸ್ ಠಾಣೆಯವರೇ ಮರೆಮಾಚಿದ್ರೆ, ಈ ರೀತಿಯಾಗಿ ಕಾಣೆಯಾಗೋ ರೀತಿಯಾಗಿ ಮಾಡಿದರೆ, ಅಲ್ಲಿನ ದಾಖಲೆಗಳು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಸಿಗ್ತಾ ಇಲ್ಲ ಅನ್ನೋದಾದರೆ ನಿಮಗೊಂದು ಅನುಮಾನ ಉಟ್ಕೊಳ್ಳೋದಿಲ್ವ? ಪ್ರಶ್ನೆ ಮಾಡಬೇಕಾಗಿರೋದು ಇವನ್ನ. ಯಾಕೆ ನೀವು ಅವುಗಳೆಲ್ಲ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಲಿಲ್ಲ? ಯಾವ ಕಾರಣಕ್ಕೆ ನೀವು ಅವುಗಳನ್ನೆಲ್ಲವನ್ನು ಕೂಡ ನಾಶ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಬೇಕು ತಾನೆ. ನಿಮಗಿರ್ತಕ್ಕಂಥ ಅನುಮಾನಗಳನ್ನೆಲ್ಲವನ್ನೂ ಕೂಡ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಎಲ್ರಿಗೂ ಕೂಡ ಅವಕಾಶ ಇದೆ. ನೀವು ಉತ್ತರಗಳನ್ನು ಕಂಡುಕೊಳ್ಳಿಕ್ಕೆ ಹೋಗ್ಬಿಟ್ರೆ ಎಲ್ಲ ಪ್ರಶ್ನೆಗಳು ತಾನಾಗೆ ಹುಟ್ಕೊಳ್ಳುತ್ತೆ. ಅದಾದ ಮೇಲೆ ನೀವು ಒಂದು ಕ್ಲಾರಿಟಿಗೆ ಬರ್ಬೋದು. ಒಂದು ಕಡೆ ತನಿಖೆ ನಡೀತಾ ಇದೆ, ಅದನ್ನು ಕೂಡ ನಾವು ರೆಸ್ಪೆಕ್ಟ್ ಮಾಡಿದಾಗ ಏನೋ ಒಂದು ಆದೇಶ ಬಂದೇ ಬರುತ್ತೆ. ಈ ರೀತಿಯಾಗಿ ನೀವು ಯೂಟ್ಯೂಬರ್ಗಳ ಮೇಲೆ ಹರಿಹಾಯ್ದು ಬಿಟ್ಟರೆ ನಿಜಕ್ಕೂ ಕೂಡ ಈ ಕೇಸ್ ಯಾವ ದಿಕ್ಕಿಗೆ ಸಾಗುತ್ತೆ ಅನ್ನೋ ಗೊತ್ತಿಲ್ಲ. ಆ ರಜತ್ ಅನ್ನೋ ವ್ಯಕ್ತಿ ಮೇಲೆ ಸಂದರ್ಶನ ಮಾಡ್ತಾ ಇದ್ದಾಗ ಏಕಾಏಕಿಯಾಗಿ ಈಗ ಮಾರಣಾಂತಿಕ ಹಲ್ಲೆ ನಡೆಸೋದಿದೆಯಲ್ಲ, ಒಂದು ಕಡೆ ಮಾಧ್ಯಮಗಳು ಸಹಿತ ಒಂದು ಇಂಜೆಕ್ಷನ್ ಆರ್ಡರ್ ತಂದಿದ್ದಾರೆ ಅನ್ನೋ ಒಂದು ಏಕಾಏಕಿಯ ಕಾರಣಕ್ಕೆ ಯಾವುದೋ ವ್ಯಕ್ತಿಯ ಪರವಾದಂಥ ಹೇಳಿಕೆಗಳನ್ನು ಮಾತ್ರ ಪ್ರಸಾರ ಮಾಡೋದು ಬಿಟ್ಟು ತನಿಖೆಯ ವರದಿಯಲ್ಲಿ ಏನಿದೆ, ಏನೆಲ್ಲ ಆಗ್ತಾಯಿದೆ ಅನ್ನೋ ನಿಟ್ಟಿನಲ್ಲಿ ಏನಾದರೂ ಸುದ್ದಿ ಪ್ರಸಾರ ಮಾಡಿದ್ರೆ ಜನರಿಗೂ ಕೂಡ ಒಂದು ವರ್ಷನಲ್ಲಿ ಯೋಚನೆ ಮಾಡೋದಕ್ಕಿಂತ 2 ವರ್ಷನಲ್ಲಿ ನ್ಯೂಟ್ರಲಾಗಿ ನಿಂತ್ಕೊಂಡು ಕೂಡ ಈ ಕೇಸ್ನ ನೋಡ್ಬೋದು. ಸ್ನೇಹಿತರೆ, ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ.